ಕನ್ನಡ ತಂತ್ರಾಂಶ, ಇದು ತಂತ್ರಜ್ಞಾನದ ವಿಶ್ವಕೋಶ. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಈಗಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಲು ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅಂದರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ತಕ್ಷಣವೇ ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಳ್ಳಿ. ನಮಸ್ತೆ ಕರುನಾಡಿಗೆ. Hi friends, I am Divya here. Now I am going to explain few things about WordWeb software, like meaning of WordWeb, how to install and how to use it. If you have any doubt, any confusion or suggestion, you can contact me 9743464643. Mail ID divyashreemkda@gmail.com. WordWeb ಅಂದರೆ ಏನು ಅನ್ನೋದನ್ನ ನಾವು ಒಂದು ಡೆಫಿನಿಷನ್ ಮುಖಾಂತರ ತಿಳ್ಕೊಳ್ಬಹುದು. ನಾವು ಬರೆದ ಪದಕ್ಕೆ ಉದಾಹರಣೆ, ವಿವರಣೆ ಹಾಗೂ ಅತಿ ಸಮೀಪದ ಅರ್ಥವನ್ನು ಕೊಡುವಂತಹ ತಂತ್ರಾಂಶವನ್ನು WordWeb ಎಂದು ಕರೆಯಬಹುದು. ಇನ್ನೂ ಸರಳವಾಗಿ ವಿವರಿಸುವುದಾದರೆ, ನಾವು ಯಾವುದಾದರೂ ಒಂದು ಡಾಕ್ಯುಮೆಂಟ್ ಅನ್ನು ಓದುವಂತಹ ಸಂದರ್ಭದಲ್ಲಿ ಯಾವುದಾದರೂ ಪದಕ್ಕೆ ಅರ್ಥ ತಿಳಿಯದಿದ್ದಾಗ ಆ ವರ್ಡ್ ಮೇಲೆ ಫೋಕಸ್ ಇಟ್ಟು ಆಲ್ಟ್ Ctrl+W ಪ್ರೆಸ್ ಮಾಡೋದ್ರ ಮುಖಾಂತರ ಆ ಪದಕ್ಕೆ ಅರ್ಥವನ್ನು ತಿಳ್ಕೊಳ್ಬಹುದು. ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ವಿ ಕ್ಯಾನ್ ಮೂವ್ ಆನ್ ಟು ಡೆಮೋ ಸೆಷನ್. ವರ್ಡ್ವೆಬ್ ಸಾಫ್ಟ್ವೇರ್ ಎರಡು ರೀತಿಯಲ್ಲಿ ಅವೈಲಬಲ್ ಇದೆ. ಒಂದು ಫ್ರೀ ವರ್ಷನ್, ಮತ್ತೊಂದು ಪೇಯ್ಡ್ ವರ್ಷನ್. ಈ ಟ್ಯುಟೋರಿಯಲ್ನಲ್ಲಿ ಬಳಸಿಕೊಂಡಿರುವುದು ಫ್ರೀ ವರ್ಷನ್, ಹಾಗಾಗಿ ಇದರ ಮುಖಪುಟದ ಬಗ್ಗೆ ಹೆಚ್ಚು ವಿವರಣೆ ನೀಡಲು ಸಾಧ್ಯವಾಗುತ್ತಿಲ್ಲ. ಎಡಿಟ್ ಬಾಕ್ಸಲ್ಲಿ ಪದವನ್ನು ಬರೆದು Ctrl+S ಪ್ರೆಸ್ ಮಾಡಿದರೆ ನರೇಟರ್ ವಾಯ್ಸ್ ಮುಖಾಂತರ ಅದರ ಪ್ರೊನೌನ್ಸಿಯೇಷನ್ ತಿಳಿದುಕೊಳ್ಳಬಹುದು. ಹಾಗಾದರೆ ವರ್ಡ್ವೆಬ್ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣವಾ? ಸ್ನೇಹಿತರೆ, ಈ ಆ್ಯಪ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀವಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ನಾವು ಇನ್ಸ್ಟಾಲೇಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಫೋಕಸ್ ಎಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. Insert+Tab ಪ್ರೆಸ್ ಮಾಡೋದ್ರ ಮುಖಾಂತರ ಫೋಕಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. WordWeb 8.x 20-06-2018. ಈಗ ನನ್ನ ಫೋಕಸ್ WordWeb ಅನ್ನೋ ಸಾಫ್ಟ್ವೇರ್ ಮೇಲೆ ಇದೆ. ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡಿದ್ರೆ ಈ ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಈಗ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. WordWeb installation dialog. Accept button to activate. Press space bar. ಇಲ್ಲಿ ಎರಡು ಬಟನ್ಸ್ ಇರುತ್ತೆ, ಒಂದು accept ಬಟನ್ ಮತ್ತೊಂದು ಡಿಕ್ಲೈನ್ ಬಟನ್. ಆ ಎರಡು ಬಟನ್ ಅನ್ನ ನಾವು ಟ್ಯಾಪ್ ಪ್ರೆಸ್ ಮಾಡೋದ್ರ ಮುಖಾಂತರ ನೋಡ್ಕೊಳ್ಬಹುದು. accept ಬಟನ್ ಅಂದ್ರೆ ಈ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ. ಹಾಗೆ ಡಿಕ್ಲೈನ್ ಅಂದ್ರೆ ಈ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಈಗ ನಾವು accept ಬಟನ್ ಮೇಲೆ ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ. Space. WordWeb 8 setup dialog. Installation progress. WordWeb 8 setup read only edit. Use your reading keys to read the text. 1%. WordWeb dictionary / thesaurus setup. Folder : edit. C : /program files left parent x86 right parent / WordWeb. Type in text. ಸಾಮಾನ್ಯವಾಗಿ ಎಲ್ಲ ಸಿಸ್ಟಮ್ಸ್ ಅಲ್ಲೂ ಕೂಡ C: ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ಹಾಗೆ ಇದು ಕೂಡ ಹೇಳ್ತಾ ಇದೆ, ನೀವು ಯಾವ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ತಿರೋ ಅದು C: ನಲ್ಲಿ ಹೋಗಿ ಸ್ಟೋರ್ ಆಗತ್ತೆ ಅಂತ. ಯಾರಿಗಾದ್ರೂ C: ನಲ್ಲಿ ಸ್ಟೋರ್ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಬ್ರೌಸ್ ಬಟನ್ ಅಲ್ಲಿ ನಿಮಗೆ ಬೇಕಾದ ಲೊಕೇಶನ್ ಆರಿಸ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ನನಗೆ ಡಿಫಾಲ್ಟ್ ಆಗೇ ಇರಲಿ, ನಾನು ಬೇರೆ ಎಲ್ಲೂ ಇಡೋದಕ್ಕೆ ಇಷ್ಟಪಡೋದಿಲ್ಲ, ಸೊ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab browse ... button to activate. Press space bar Alt+B. ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಬ್ರೌಸ್ ಬಟನ್ ಇದೆ. ಇಲ್ಲಿ ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡಿ ಆರೋ ಕೀಸ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಾದ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab install for all users checkbox not checked. To check press space bar.
ಇನ್ಸ್ಟಾಲ್ ಫಾರ್ ಆಲ್ ಯೂಸರ್ಸ್ ಇದನ್ನು ನಾವು ಚೆಕ್ ಮಾಡಬೇಕು. ಸ್ಪೇಸ್ ಬಾರ್ ಅನ್ನು ಪ್ರೆಸ್ ಮಾಡಿದ್ರೆ ಅದು ಚೆಕ್ಡ್ ಆಗುತ್ತೆ. Space checked. ಓಕೆ, ಮತ್ತೆ ನಾನು ಈಗ ಟ್ಯಾಬ್ ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Tab advanced options ... button to activate press space bar. ಅಡ್ವಾನ್ಸ್ಡ್ ಆಪ್ಷನ್, ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಆಪ್ಷನ್ಸ್ ಇದೆ, ಬಟ್ ಇದು ನಮಗೆ ಅಷ್ಟಾಗಿ ಯೂಸ್ ಆಗೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡದೆ ಮುಂದುವರಿಯೋದು ಸೂಕ್ತ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab next greater button to activate press space bar Alt+N. ನೆಕ್ಸ್ಟ್ ಬಟನ್ ಬಂದಿದೆ, ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Space. ನಮ್ಮ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ನಮಗೆ ಏನನ್ನು ಓದಿ ಹೇಳಲಿಲ್ಲ, ಬಟ್ ನಾವು ಟ್ಯಾಬ್ ಪ್ರೆಸ್ ಮಾಡೋದ್ರ ಮುಖಾಂತರ ಯಾವ ಯಾವ ಆಪ್ಷನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab cancel button to activate press space bar. ಕ್ಯಾನ್ಸಲ್ ಬಟನ್ ಬಂದಿದೆ, ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab your English local international radio button checked 9 of 9. To change the selection press up or down arrow Alt+T. ಇದು ಕೂಡ ತುಂಬಾ ಮುಖ್ಯವಾದಂತಹ ಆಪ್ಷನ್. ಇದರಲ್ಲಿ ಬೇರೆ ಬೇರೆ ರೀತಿಯ ಇಂಗ್ಲಿಷ್ ಇರುತ್ತೆ. ಅದರಲ್ಲಿ ನಮಗೆ ಯಾವ ಇಂಗ್ಲಿಷ್ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಇನ್ಸ್ಟಾಲ್ ಮಾಡುವುದು ಸೂಕ್ತ. ಬೇರೆ ಬೇರೆ ಯಾವ ರೀತಿಯ ಇಂಗ್ಲಿಷ್ ಇದೆ ಅನ್ನೋದನ್ನ ಆರೋ ಕೀಸ್ ಯೂಸ್ ಮಾಡೋದ್ರ ಮುಖಾಂತರ ನೋಡ್ಕೊಳ್ಬಹುದು. Your English local America radio button checked 8 of 9. To change the selection press up or down arrow Alt+A. ಲೋಕಲ್ ಅಮೇರಿಕಾ. Your English local Australia radio button checked 7 of 9. To change the selection press up or down arrow Alt+U. ಲೋಕಲ್ ಆಸ್ಟ್ರೇಲಿಯಾ. Your English local Britain radio button checked 6 of 9. To change the selection press up or down arrow Alt+B. ಲೋಕಲ್ ಬ್ರಿಟನ್. ಹೀಗೆ ಇಲ್ಲಿ 9 ರೀತಿಯ ಇಂಗ್ಲಿಷ್ ಇಲ್ಲಿ ಇದೆ. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡುವಂತಹ ಆಪ್ಷನ್ ಇಂಟರ್ನ್ಯಾಷನಲ್ ಇಂಗ್ಲಿಷ್. ಸೊ ನಾನಿವಾಗ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೇಲೆ ಫೋಕಸ್ ಇಡ್ತೀನಿ. Your English local international radio button checked 9 of 9. To change the selection press up or down arrow Alt+T. ನನಗೆ ಬೇಕಾದ ಆಪ್ಷನ್ ಇಲ್ಲಿ ಸಿಕ್ಕಿದೆ. ಇಲ್ಲಿ ನಾವು ಎಂಟರ್ ಆಗಲಿ ಸ್ಪೇಸ್ ಬಾರ್ ಆಗಲಿ ಪ್ರೆಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದರ ಮೇಲೆ ನಾವು ಫೋಕಸ್ ಇಟ್ಟರೆ ತಾನಾಗಿ ಸೆಲೆಕ್ಟ್ ಆಗಿರುತ್ತೆ. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab install button to activate press space bar. ಇನ್ಸ್ಟಾಲ್ ಬಟನ್ ಬಂದಿದೆ. ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡಿದ್ರೆ ಇನ್ಸ್ಟಾಲ್ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಇನ್ಸ್ಟಾಲ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನ ಪರ್ಸೆಂಟೇಜ್ ಮುಖಾಂತರ ನಮಗೆ ತಿಳಿಸ್ಕೊಡುತ್ತೆ. ಈಗ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Space WordWeb dictionary / thesaurus setup 6%. ಓಕೆ, ಇನ್ಸ್ಟಾಲ್ ಆಗಿರುತ್ತೆ. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab next greater button to activate press space bar Alt+N. ನೆಕ್ಸ್ಟ್ ಬಟನ್ ಬಂದಿದೆ. ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತೀನಿ. ಬೇರೆ ಯಾವ ಯಾವ ಆಪ್ಷನ್ಸ್ ಇರಬಹುದು ನೋಡೋಣ. Space. ಟ್ಯಾಬ್ ಪ್ರೆಸ್ ಮಾಡೋದ್ರ ಮುಖಾಂತರ ಯಾವ ಆಪ್ಷನ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡ್ತೀನಿ. Tab help button to activate press space bar. ಹೆಲ್ಪ್ ಬಟನ್ ಇದೆ, ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab close button to activate press space bar. ಕ್ಲೋಸ್ ಬಟನ್ ಇದೆ. ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತೀನಿ. Space. ಇಲ್ಲಿಗೆ ಈ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಈಗ ಈ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಸಿಸ್ಟಮ್ ಅಲ್ಲಿ ವರ್ಡ್ ವೆಬ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ರೆ ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ವೆಬ್ ಅಂತ ಬರೆದು ಎಂಟರ್ ಪ್ರೆಸ್ ಮಾಡಿದ್ರೆ ವರ್ಡ್ ವೆಬ್ ಓಪನ್ ಆಗುತ್ತೆ. ಅದರ್ವೈಸ್ ನಿಮ್ಮ ಫೋಕಸ್ ಎಲ್ಲೇ ಇದ್ರೂ ಪರವಾಗಿಲ್ಲ, ಆಲ್ಟ್ Ctrl+W ಪ್ರೆಸ್ ಮಾಡಿದ್ರೆ ವರ್ಡ್ ವೆಬ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಬೇಕಾದ ಪದವನ್ನ ಬರೆದು ಅರ್ಥವನ್ನ ತಿಳ್ಕೊಳ್ಬಹುದು. ಈಗ ನನ್ನ ಫೋಕಸ್ ಡೆಸ್ಕ್ಟಾಪ್ ಮೇಲೆ ಇದೆ. ಇಲ್ಲಿ ನಾನು ಆಲ್ಟ್ Ctrl+W ಅನ್ನ ಪ್ರೆಸ್ ಮಾಡಿದ್ರೆ ವರ್ಡ್ ವೆಬ್ ಓಪನ್ ಆಗತ್ತಾ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಟೈಟಲ್ ನ ಚೆಕ್ ಮಾಡ್ಕೊಳ್ತೀನಿ. Insert+T ಪ್ರೆಸ್ ಮಾಡೋದ್ರ ಮುಖಾಂತರ ಟೈಟಲ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. Title is Desktop 1. ಓಕೆ, ಡೆಸ್ಕ್ಟಾಪ್ 1 ಅಂತ ಹೇಳ್ತಾ ಇದೆ. ಹಾಗಿದ್ರೆ ನನ್ನ ಫೋಕಸ್ ಡೆಸ್ಕ್ಟಾಪ್ ನಲ್ಲೇ ಇದೆ. ಇಲ್ಲಿ ನಾನು ಆಲ್ಟ್ Ctrl+W ಪ್ರೆಸ್ ಮಾಡ್ತಾ ಇದ್ದೀನಿ. Alt-Control-W, :set:0-0 left bracket 1366, 768 right bracket, edit, type in text. ವರ್ಡ್ ವೆಬ್ ಓಪನ್ ಆಗಿದೆ. ಹಾಗೆಯೇ ಎಡಿಟ್ ಬಾಕ್ಸ್ ಬಂದಿದೆ. ಈ ಎಡಿಟ್ ಬಾಕ್ಸ್ ಅಲ್ಲಿ ನಮಗೆ ಯಾವ ಪದಕ್ಕೆ ಅರ್ಥ ಗೊತ್ತಿರೋದಿಲ್ವೋ ಆ
ಆ ಪದವನ್ನ ಬರಿಬೇಕು. ಈಗ ನಾನು ಒಂದು ಪದವನ್ನ ಬರಿತೀನಿ. INDIA. ಇಂಡಿಯಾ ಅಂತ ಬರ್ದಿದ್ದೀನಿ. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತೀನಿ. India tab. Search button. To activate, press space bar. Alt plus S. ಸರ್ಚ್ ಬಟನ್ ಬಂದಿದೆ. ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡಿದ್ರೆ ನಾವು ಬರೆದಿರ್ತಕ್ಕಂತಹ ಪದಕ್ಕೆ ಅರ್ಥವನ್ನ ಹುಡ್ಕೋದಕ್ಕೆ ಈಸಿ ಆಗತ್ತೆ. ಹಾಗೆ ನಮ್ಮ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ನಮಗೆ ಓದಿ ಹೇಳ್ತಾ ಇದೆ, ಸರ್ಚ್ ಬಟನ್ಗೆ ಶಾರ್ಟ್ಕಟ್ ಕೀ ಆಲ್ಟ್ ಪ್ಲಸ್ ಎಸ್ ಅಂತ. ಇಲ್ಲಿ ನಾನು ಸ್ಪೇಸ್ ಬಾರ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Space WordWeb. ವರ್ಡ್ ವೆಬ್ ಅಂತ ಹೇಳ್ತಾ ಇದೆ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. Edit India. Type in text. ಎಡಿಟ್ ಇಂಡಿಯಾ ಅಂತ ಹೇಳ್ತಾ ಇದೆ. ಮತ್ತೊಮ್ಮೆ ನಮಗೆ ಕನ್ಫರ್ಮ್ ಆಯಿತು ನಾವು ಬರೆದಿರ್ತಕ್ಕಂತಹ ವರ್ಡ್ ಇಂಡಿಯಾ ಅಂತ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. WordWeb tab selected. To switch pages, press Control Tab. ವರ್ಡ್ ವೆಬ್ ಟ್ಯಾಬ್ ಸೆಲೆಕ್ಟೆಡ್ ಅಂತ ಹೇಳ್ತಾ ಇದೆ. ಇಲ್ಲಿ 4 ಟ್ಯಾಬ್ಸ್ ಇದೆ. ಒಂದು ವರ್ಡ್ ವೆಬ್ ಟ್ಯಾಬ್, ಆನ್ಲೈನ್ ವರ್ಡ್ ವೆಬ್ ಟ್ಯಾಬ್, ವಿಕಿಪೀಡಿಯಾ ಆ್ಯಂಡ್ ಆನ್ಲೈನ್ ಡಿಕ್ಷನರಿ. ವರ್ಡ್ ವೆಬ್ ಟ್ಯಾಬ್ ಅನ್ನು ಹೊರತುಪಡಿಸಿ ಇನ್ನು 3 ಟ್ಯಾಬ್ಗಳು ನಾವು ಆನ್ಲೈನಲ್ಲಿ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಆ 3 ಟ್ಯಾಬ್ಸ್ ಅನ್ನು ತೋರಿಸೋದಕ್ಕಾಗಲ್ಲ, ಬಿಕಾಸ್ ನನ್ನ ಸಿಸ್ಟಮ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಹಾಗಾಗಿ ನಾನು ವರ್ಡ್ ವೆಬ್ ಟ್ಯಾಬ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಟ್ಯಾಬ್ಸ್ ಗಳ ನಡುವೆ ನ್ಯಾವಿಗೇಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಟ್ಯಾಬ್ ಅನ್ನ ಯೂಸ್ ಮಾಡಬಹುದು. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. Read only edit. A thin, tough, opaque paper used in fine books. Use your reading keys to read the text. ರೀಡ್ ಓನ್ಲಿ ಎಡಿಟ್ ಅಂತ ಬಂದಿದೆ. ಇಲ್ಲಿ ನಾವು ಆರೋ ಕೀಸ್ ಯೂಸ್ ಮಾಡೋದ್ರ ಮುಖಾಂತರ ನಾವು ಬರೆದಿರ್ತಕ್ಕಂತಹ ಪದಕ್ಕೆ ಅರ್ಥವನ್ನ ಓದ್ಕೊಳ್ಬಹುದು. ನೋಡೋಣ ಇಂಡಿಯಾ ಅನ್ನೋ ಪದಕ್ಕೆ ಏನು ಅರ್ಥ ಸಿಕ್ಕಿದೆ ಅಂತ. A republic in southern Asia, the second most populous country in the read-only edit world. ರಿಪಬ್ಲಿಕನ್ ಕಂಟ್ರಿ, ಇದು ಏಷ್ಯಾ ಕಾಂಟಿನೆಂಟ್ ಅಲ್ಲಿ ಇದೆ. ಹಾಗೆ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅನ್ನೋ ಇನ್ಫಾರ್ಮೇಶನ್ ನಮಗೆ ಕೊಡ್ತಾ ಇದೆ. ಈಗ ನಾನು ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. Synonyms tab. To switch pages, press Control Tab. ಸಿನೋನಿಮ್ಸ್. ಸಿನೋನಿಮ್ಸ್ ಅಂದ್ರೆ ಏನು? ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು. ವಾಟ್ ಆರ್ ಸಿನೋನಿಮ್ಸ್? ಸಿನೋನಿಮ್ಸ್ ಆರ್ ದಿ ವರ್ಡ್ಸ್ ವಿಚ್ ಗಿವ್ಸ್ ದ ಮೀನಿಂಗ್ ಆರ್ ದಿ ನಿಯರೆಸ್ಟ್ ಮೀನಿಂಗ್ ಟು ಎ ಪರ್ಟಿಕ್ಯುಲರ್ ವರ್ಡ್. ಸಿನೋನಿಮ್ಸ್ ಅಂದ್ರೆ ಸಮಾನಾರ್ಥಕ ಪದಗಳು ಅಂತ ಅರ್ಥ. ಯಾವುದಾದರೂ ಪದಕ್ಕೆ ಅರ್ಥ ಅಥವಾ ಅತಿ ಸಮೀಪದ ಅರ್ಥವನ್ನು ಕೊಡುವಂತಹ ಪದಗಳಿಗೆ ಸಮಾನಾರ್ಥಕ ಪದ ಅಂತ ಕರಿತೀವಿ. ಇಲ್ಲಿ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. Part of list box. To move to an item, press the arrow keys. ಲಿಸ್ಟ್ ಬಾಕ್ಸ್ ಬಂದಿದೆ. ಇಲ್ಲಿ ನಾವು ಆರೋ ಕೀಸ್ ಯೂಸ್ ಮಾಡೋದ್ರ ಮುಖಾಂತರ ಸಿನೋನಿಮ್ಸ್ ಅನ್ನ ನೋಡ್ಕೊಳ್ಬಹುದು. Bharat. ಭಾರತ್, Hindustan. ಹಿಂದೂಸ್ತಾನ್, Republic of India. ರಿಪಬ್ಲಿಕ್ ಆಫ್ ಇಂಡಿಯಾ. ದೀಸ್ ಆರ್ ದ ಸಿನೋನಿಮ್ಸ್ ಆಫ್ ದಿ ಇಂಡಿಯಾ. ಇಲ್ಲಿ ನಮಗೆ ಆಂಟೋನಿಮ್ಸ್ ಕೂಡ ಸಿಕ್ಕತ್ತೆ. ನಂದು ಫ್ರೀ ವರ್ಷನ್ ಆಗಿರೋದ್ರಿಂದ ಆಂಟೋನಿಮ್ಸ್ ವರ್ಕ್ ಆಗ್ತಾ ಇಲ್ಲ. ಪೇಯ್ಡ್ ವರ್ಷನ್ ಅಲ್ಲಿ ಬಹುಶಃ ವರ್ಕ್ ಆಗಬಹುದು. ಈಗ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab. Edit India. Type in text. ಮತ್ತೆ ಎಡಿಟ್ ಬಾಕ್ಸ್ಗೆ ಬಂದಿದೆ. ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು, ನಮಗೆ ಒಂದೇ ಪದಕ್ಕಲ್ಲ ಅರ್ಥ ಗೊತ್ತಿಲ್ಲದೆ ಇರೋದು ಇನ್ನೂ ಹಲವಾರು ಪದಗಳಿವೆ, ಅದನ್ನ ನಾವು ಹೇಗೆ ತಿಳ್ಕೊಳ್ಬೇಕು? ವರ್ಡ್ ವೆಬ್ ಅನ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಬರೆದು ಅರ್ಥ ತಿಳ್ಕೊಳ್ಬೇಕಾ? ನೋ. ಈ ಎಡಿಟ್ ಬಾಕ್ಸ್ ಅಲ್ಲಿ ಬ್ಯಾಕ್ ಸ್ಪೇಸ್ ಅನ್ನ ಪ್ರೆಸ್ ಮಾಡಿದ್ರೆ ಈಗ ನಾವು ಬರೆದಿರ್ತಕ್ಕಂತಹ ವರ್ಡು ಅಳಿಸಿ ಹೋಗುತ್ತೆ. ಇಲ್ಲಿ ನಾವು ಹೊಸ ಪದವನ್ನ ಬರೆದು ಆ ಪದಕ್ಕೆ ಅರ್ಥವನ್ನ ತಿಳ್ಕೊಳ್ಬಹುದು. ಈಗ ನಾನು ಮತ್ತೊಂದು ವಿಧಾನದಲ್ಲಿ ಹೇಗೆ ಪದಕ್ಕೆ ಅರ್ಥವನ್ನ ತಿಳ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದನ್ನ ಕ್ಲೋಸ್ ಮಾಡಿ ನಾನು ಒಂದು ಡಾಕ್ಯುಮೆಂಟ್ ಅನ್ನ ಓಪನ್ ಮಾಡ್ತೀನಿ. Alt F4. D colon. Asa data left pair D. Document enter. Opening dash word. Document 4.docs dash word. Print view. Edit. ಡಾಕ್ಯುಮೆಂಟ್ ಓಪನ್ ಆಗಿದೆ. ಆದ್ರೂ ಕೂಡ ನಾವು ಮತ್ತೊಮ್ಮೆ ಟೈಟಲ್ ಅನ್ನ ಚೆಕ್ ಮಾಡ್ಕೊಳ್ಳೋಣ. Title is document 4.docs dash word. Print view. ಈಗ ನಾನು ಡಾಕ್ಯುಮೆಂಟ್ ಒಳಗಡೆ ಇದ್ದೀನಿ. ಇದನ್ನ ನಾನು ಓದ್ತೀನಿ.
ನನಗೆ ಯಾವುದಾದ್ರೂ ಪದಕ್ಕೆ ಅರ್ಥ ಗೊತ್ತಾಗದೇ ಇದ್ದಾಗ ಆ ಪದಕ್ಕೆ ಅರ್ಥವನ್ನ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. 20-point program of Indira Gandhi. A. The right parent extension of irrigational facilities. B. Increasing aid for the growth of commercial crops. ಇಲ್ಲಿ ನನಗೆ ಇನ್ಕ್ರೀಸಿಂಗ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ಈಗ ಆ ಪದಕ್ಕೆ ಅರ್ಥವನ್ನ ಹೇಗೆ ಹುಡ್ಕೊಳ್ಳೋದು? ಫಸ್ಟ್ ನಾವು ಇನ್ಕ್ರೀಸಿಂಗ್ ಅನ್ನೋ ಪದದ ಮೇಲೆ ಫೋಕಸ್ ಇಡಬೇಕು. ಈಗ ನಾನು ನನ್ನ ಫೋಕಸ್ ಅನ್ನ ಆ ಪದದ ಮೇಲೆ ತಗೊಂಡು ಹೋಗ್ತೀನಿ. ಓಕೆ, ಈಗ ನನ್ನ ಫೋಕಸ್ ಇನ್ಕ್ರೀಸಿಂಗ್ ಅನ್ನೋ ಪದದ ಮೇಲೆ ಇದೆ. ಇಲ್ಲಿ ನಾನು ಆಲ್ಟ್ ಕಂಟ್ರೋಲ್ ಪ್ಲಸ್ W ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Alt Control W, word underline selection set 0-0 semicolon left bracket 1366 768 right bracket edit increasing type in text. ವರ್ಡ್ ಸೆಲೆಕ್ಷನ್ ಮತ್ತೆ ಎಡಿಟ್ ಬಾಕ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದೆ. ವರ್ಡ್ ಸೆಲೆಕ್ಷನ್ ಅಂದ್ರೆ ಅದು ಒಂದು ವರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೆ, ಅದು ಯಾವುದು ಅಂದ್ರೆ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇದೆ. ಅದು ಎಡಿಟ್ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದೆ. ನಾವು ಆಗ್ಲೇ ಎಡಿಟ್ ಬಾಕ್ಸ್ಗೆ ಹೋಗಿ ನಮಗೆ ಬೇಕಾದ ಪದವನ್ನ ಬರೆದ್ವಿ, ಆದ್ರೆ ಇಲ್ಲಿ ನಾವು ಯಾವ ಪದದ ಮೇಲೆ ಫೋಕಸ್ ಇಟ್ಟಿದ್ವೋ ಆ ವರ್ಡ್ ಎಡಿಟ್ ಬಾಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab, WordWeb tab selected. To switch pages, press Control tab. WordWeb tab selected ಅಂತ ಹೇಳ್ತಾ ಇದೆ. ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab, read only edit, becoming greater or larger. Use your reading keys to read the text. Read only edit ಅಂತ ಬಂದಿದೆ. ಇಲ್ಲಿ ನಾನು arrow keys ಯೂಸ್ ಮಾಡೋದ್ರ ಮುಖಾಂತರ ಆ ಪದಕ್ಕೆ ಅರ್ಥವನ್ನ ನೋಡ್ತಾ ಇದ್ದೀನಿ. Becoming greater or larger. Becoming greater or larger. Quote, increasing prices, quote, read only edit. Use increasing your reading prices. keys to read. ಹೀಗೆ ನಮಗೆ increasing ಅನ್ನೋ ಪದಕ್ಕೆ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಮತ್ತೆ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab, synonyms tab. To switch pages, press Control tab. Synonyms tab ಬಂದಿದೆ. ಇಲ್ಲಿ ನಾನು ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Tab, similar list box. To move to an item, press the arrow keys. ಇಲ್ಲಿ ಲಿಸ್ಟ್ ಬಾಕ್ಸ್ ಬಂದಿದೆ. arrow keys ಯೂಸ್ ಮಾಡೋದ್ರ ಮುಖಾಂತರ ಯಾವ ಸಿನೋನಿಮ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡ್ತೀನಿ. Enhancing. Enhancing. Heightening. Heightening. Raising. Raising. 3 ಸಿನೋನಿಮ್ಸ್ ಅನ್ನ ನಮಗೆ ಕೊಟ್ಟಿದೆ. ಈ ರೀತಿಯಾಗಿ ನಾವು ಓದುವಂತಹ ಸಂದರ್ಭದಲ್ಲಿ ಯಾವ ಪದಕ್ಕೆ ಅರ್ಥ ಗೊತ್ತಿರೋದಿಲ್ವೋ ಆ ಪದಕ್ಕೆ ಅರ್ಥವನ್ನ ತಿಳ್ಕೊಳ್ಬಹುದು. ಇಲ್ಲಿ ಎಸ್ಕೇಪ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಫೋಕಸ್ ಯಾವ ಡಾಕ್ಯುಮೆಂಟ್ ಅಲ್ಲಿ ಇತ್ತೋ ಅಲ್ಲಿಗೆ ಹೋಗುತ್ತೆ. ಚೆಕ್ ಮಾಡೋಣವಾ? ಈಗ ನಾನು ಎಸ್ಕೇಪ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. Escape. Document 4.docs-word print view edit. ನಾನು ಎಸ್ಕೇಪ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ವರ್ಡ್ ವೆಬ್ ಕ್ಲೋಸ್ ಆಗಿ ನನ್ನ ಫೋಕಸ್ ಯಾವ ಡಾಕ್ಯುಮೆಂಟ್ ಅಲ್ಲಿ ಇತ್ತೋ ಅಲ್ಲಿಗೆ ಬಂದಿದೆ. ಈ ರೀತಿಯಾಗಿ ನಮಗೆ ಬೇಕಾದ ಪದಗಳಿಗೆ ಅರ್ಥವನ್ನ ಹಾಗೆ ಸಿನೋನಿಮ್ಸ್ ಅನ್ನ ತಿಳ್ಕೊಳ್ಬಹುದು. ಈ ರೆಕಾರ್ಡಿಂಗ್ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸಿ ತಮ್ಮೆಲ್ಲರ ಪ್ರತಿಕ್ರಿಯೆಗಾಗಿ ಕಾಯುತ್ತಿರುವ ನಿಮ್ಮ ಗೆಳತಿ ದಿವ್ಯಾನಂದ. ತಪ್ಪಿದ್ದರೆ ಕ್ಷಮಿಸಿ, ಸರಿ ಇದ್ದರೆ ಸ್ವೀಕರಿಸಿ. ನನ್ನ ತೋಳಿನಲ್ಲಿ ನೀನು ಇದ್ದ ಮೇಲೆ ಭೂಮಿ ಬಿರಿಯಲಿ, ಒಂದು ಹೊತ್ತು ನಿನ್ನ ಮುತ್ತು ಸಿಕ್ಕ ಮೇಲೆ ಪ್ರಳಯವಾಗಲಿ.